ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಯಾಕೆ ಮಲ್ಲಿಗೆ ಗಿಡಗಳಲ್ಲಿ ಕಟಿಂಗ್ ಕೊಡಬೇಕು ಅಂತ ಹೇಳ್ತೀನಿ ಅಂದರೆ, ತುದಿಗೆ ಈ ರೀತಿ ಕಟಿಂಗ್ ಕೊಟ್ಟಾಗ ಏನಾಗ್ತದೆ ಅಂದರೆ, ಇಲ್ಲಿ ನೋಡಿ ನೀವೇ ಕಾಣ್ಬೋದು ಎಷ್ಟು ಗೊಂಚೆ ಗೊಂಚೆ ಹೂವು ಬಂದಿದೆ. ನೀವು ನಾನು ಸುಮ್ಮನೆ ಹೇಳಿದ್ದೀನಿ ಅಂತ ಅಂದ್ಕೋಬೋದು, ಆದರೆ ನಾನೇ ಈಗ ನಿಮಗೆ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ. ನನಗೆ ಆಲ್ರೆಡಿ ಸಿಕ್ಕಾಬಟ್ಟೆ ಹೂವಿತ್ತು, ನಾನು ಕೊಯ್ದುಬಿಟ್ಟೆ. ಸಿಕ್ಕಾಬಟ್ಟೆ ನೋಡಿ ಎಷ್ಟೊಂದು ಬಕೆಟ್ ಗಟ್ಟಲೆ ಹೂವು ಬಂದಿದೆ ನಾನು ಈ ಗಿಡದಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದೇ ಥರ ಒಂದೇ ಗಿಡದಲ್ಲಿ ಎಷ್ಟು ಹೂ ಪಡಿಬೇಕು ಒಂದು ಟೈಮಲ್ಲಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡಿದ್ದೀನಿ ನೋಡಿ. ಎಷ್ಟು ಯೂಸ್ಫುಲ್ ಇದೆ ಇದು ವಿಡಿಯೋ. ನಾನು ಹೇಗೆ ಮಾಡಬೇಕು ಏನು ಅನ್ನೋದನ್ನು ನಾನು ಹಾಕಿದ್ದೀನಿ ನನ್ನ ವಿಡಿಯೋಗಳಲ್ಲಿ ನೋಡಿ. ಈ ಥರ ಹೂ ಬಂದರೆ ಎಷ್ಟು ಚೆಂದ ಅಲ್ವಾ, ಗೊಂಚೆ ಗೊಂಚೆ. ಇದೊಂದು ಮಾತ್ರ ಅಲ್ಲ, ಇಲ್ಲೆಲ್ಲ ಇತ್ತು, ಮೇಲೆ ಇತ್ತು, ಹೀಗೆಲ್ಲ ಮೇಲೆ ಎಲ್ಲ ಇತ್ತದು. ನಾನು ಕೊಯ್ದುಬಿಟ್ಟೆ, ನಾನು ಮರ್ತ್ಬಿಟ್ಟೆ. ನಾನು ಹಾಗೆ ಸಡನ್ನಾಗಿ ನೆನಪಾಗಿದ್ದಕ್ಕೆ ನನಗೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವು ನೋಡಿ, ಮೊಗ್ಗು ಇದೆಲ್ಲ ಹೇಗೆ ಬಂದಿತ್ತು ಇದೆಲ್ಲ. ಈಗ ನೋಡಿ ಈ ಗೊಂಚಲಲ್ಲಿ ಮೊಗ್ಗೆಲ್ಲ ಖಾಲಿಯಾಗಿದೆ. ಇವಾಗ ಏನು ಮಾಡ್ಬೇಕು, ಇದು ಹೀಗೆ ಬಿಡಬಾರ್ದು. ನಮಗೆ ಕಂಟಿನ್ಯೂ ಮೊಗ್ಗು ಹೂ ಬರಬೇಕು ಅಂದರೆ ಇದನ್ನು ಕಟ್ ಮಾಡಬೇಕು. ಇದನ್ನು ಕಟ್ ಮಾಡೋದ್ರಿಂದ ನಮಗೆ ಇನ್ನು ಹೂ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಹೊಸ ಇಲ್ಲೇನಿದೆ ಇದೆಲ್ಲ ಮೊಗ್ಗೆಲ್ಲ ಮುಗಿದೋಗಿದೆ. ಸೊ ಮುಗಿದೋದಾಗ ನಾವು ಈ ಥರದನ್ನ ಕಟಿಂಗ್ ಕೊಟ್ಬಿಟ್ಬಿಟ್ರೆ ಮತ್ತೆ ಅದೇ ಗಿಡದಲ್ಲಿ ಇನ್ನೊಂದು ವಾರದಷ್ಟೊತ್ತಿಗೆ ಮತ್ತೆ ಹೊಸ ಮೊಗ್ಗಾಗಿ ಬರ್ತಾ ಹೋಗ್ತದೆ. ಇವಾಗಿರೋ ಮೊಗ್ಗಿನ ಜೊತೆಗೆ ಮತ್ತೆ ಅದೇ ರೀತಿ ಒಂಚೂರು ಕಟಿಂಗ್ ಕೊಟ್ಬಿಟ್ರೆ ಹಿಂಗೆ ಮತ್ತೆ ಇಲ್ಲಿ ಹೊಸದಾಗಿ ಮತ್ತೆ ಮೊಗ್ಗು ಬರ್ತದೆ. ಇಲ್ಲೆಲ್ಲ ಸಣ್ಣದಿದೆ, ಅಲ್ಲೇ ಬತ್ತು ಹೋಗಿರ್ತದೆ, ಮತ್ತೆ ಸಡನ್ನಾಗಿ ಬರೋಕ್ಕೆ ಶುರುವಾಗ್ತದೆ. ನಿಮಗಿನ್ನೂ ಕಂಟಿನ್ಯೂ ಇನ್ನೂ ಒಂದು ವಾರದಷ್ಟು ಹೂವು ಬೇಕು ಅನ್ನೋರು ಈ ರೀತಿಯೂ ಮಾಡ್ಬೋದು ನೋಡಿ. ಇದೆಲ್ಲ ಹೂ ಮುಗಿದೋಗಿದೆ. ಇಂಥದ್ದನ್ನೆಲ್ಲ ಏನು ಮಾಡೋಣ, ಹೀಗೆ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದರೆ ಮತ್ತೆ ಇದು ಹೊಸ ಚಿಗುರಾಗಿ ಬೆಳೀತದೆ. ಯಾಕೆ ತೋರಿಸ್ತಿದ್ದೇನೆ ಅಂದರೆ, ನೀವು ಒಂದ್ಸಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಥರ ಇದೆಲ್ಲ ಸುಮಾರಷ್ಟು ಇತ್ತು ಅವಧಿಗೆ. ನಾನು ನೆನಪಾಗಲಿಲ್ಲ. ಈಗ ನೆನಪಾದಕ್ಕೆ ನಾನು ಇವಾಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದೊಂದೇ ಹೆಣೆ ತೋರಿಸ್ತಿರಲ್ಲ ಅಂತ ಅನ್ಕೋಬೋದು. ಅದು ಗಿಡ ಬಾಗಿರೋದಕ್ಕೆ ಈ ಕಡೆ ಸುಮಾರು ಹೆಣೆ ಬಂದಿದೆ ನೋಡಿ. ಅದು ಯಾಕೆ ಇಲ್ಲೇ ತೋರಿಸ್ತೀನಿ ನೋಡಿ. ಇದರಲ್ಲಿ ಏನಿದೆ ನೋಡಿ, ನಾನು ಹೆಂಗೆ ಕಟಿಂಗ್ ಕೊಟ್ಟಿದ್ದೀನಿ ಉದಾಹರಣೆ ಇಲ್ಲೇ ನೋಡಿ. ನಾನು ಇದಕ್ಕೆ ಕಟಿಂಗ್ ಕೊಟ್ಟೋದಕ್ಕೆ ಇಷ್ಟು ಮೊಗ್ಗು ಬಂದಿದೆ. ಇದೆಲ್ಲ ಮುಗಿದ್ಮೇಲೆ ಮತ್ತೆ ಕಟಿಂಗ್ ಕೊಡ್ತೀನಿ, ಇನ್ನು ಮತ್ತೆ ಹೆಚ್ಚು ಮೊಗ್ಗು ಬರ್ತದೆ ನೋಡಿ. ಅದೊಂದು ಯಾಕೆ ಇದು ಹೊಸದಾಗಿ ಬರ್ತಾ ಐತೆ. ಇಲ್ಲಿ ನೋಡಿ. ಹಾಗಾಗಿ ನಾನು ಹೇಳ್ತಾ ಇರೋದೇನು, ಆದಷ್ಟು ನೀವು ಮಲ್ಲಿಗೆ ಗಿಡಗಳಲ್ಲಿ, ಕಾಕಡ ಗಿಡಗಳಲ್ಲಿ ಕಟಿಂಗ್ ಕೊಡ್ತಾ ಬನ್ನಿ, ತುಂಬ ಚೆನ್ನಾಗಿ ಬರ್ತದೆ. ಇದೀಗ ಒಂದೇ ಮೊಗ್ಗು ಲಾಸ್ಟ್ ಉಳಿದೆ. ಇದು ಮುಗಿದ್ಮೇಲೆ ನಾನು ಮತ್ತೆ ಇಲ್ಲೇ ಕಟಿಂಗ್ ಕೊಡ್ತೀನಿ. ಇಲ್ಲೇ ಕಟಿಂಗ್ ಕೊಟ್ಟಮೇಲೆ ಒಂದೆರಡು ಪಡ್ಕೊಬೋದು, ಅಷ್ಟು ಬಿಟ್ಟರೆ ಹೆಚ್ಚಿಗೆ ಪಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಮತ್ತೊಂದು ಸಲ ಫುಲ್ ಕಟಿಂಗ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಇದಕ್ಕೆ ಹೆಚ್ಚಿನ ಕಾಕಡ ಗಿಡಗಳಿಗೆ ಹೆಚ್ಚಿನ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ನೀರೇ ಇದಕ್ಕೆ ಆಧಾರ ಆಗಿರ್ತದೆ. ಬೇಸಿಗೆಗಾಲದಲ್ಲಿ ಮಾತ್ರ ಇದಕ್ಕೆ ಗೊಬ್ಬರ ಎಲ್ಲ ಬೇಕಾಗ್ತದೆ. ಆದಷ್ಟು ಇರುವಂಥವ್ರು ಈ ಮಳೆಗಾಲದಲ್ಲೆಲ್ಲ ನೀರಲ್ಲೇ ಸುಮಾರು ಅದಕ್ಕೆ ಬೇಕಾಗಿರೋ ಪೋಷಕಾಂಶ ಎಲ್ಲ ಸಿಗ್ತದೆ ಮಳೆ ನೀರಲ್ಲಿ. ಹಾಗಾಗಿ ಬೇಕಾದದ್ದು ಸಗಣಿ ನೀರು ಸ್ವಲ್ಪ ಕರಡಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಾಗಿರ್ತದೆ. ಆದಷ್ಟು ನೀವು ಎಷ್ಟೇ ಗೊಬ್ಬರ ಏನೇ ಹಾಕಲಿ ಹೊಸ ಮಣ್ಣು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡ ಇಳುವರಿ ಬರುತ್ತದೆ. ನಾನೇ ಹಾಗೆ ಮಾಡಿರೋದು. ಏನು ಈ ಗಿಡಗಳಲ್ಲಿ ಏನಿದೆ, ನಾನು ಹೊಸ ಮಣ್ಣು ಹಾಕಿದ್ದಕ್ಕೆ ಉದಾಹರಣೆ ತೋರಿಸ್ತೀನಿ ನೋಡಿ. ನಾನೆಲ್ಲ ಗಿಡಕ್ಕೆ ಹೊಸ ಮಣ್ಣು ಹಾಕಿದ್ದಕ್ಕೆ ನನಗೆ ಈ ಥರ ಬಂದಿದೆ. ಸೊ ನೀವು ಹಾಗೆ ಮಾಡಿ. ಏನು ಹೂ ಗಿಡ ಬರೋದಿಲ್ಲ, ಆದಷ್ಟು ಇನ್ನೂ ಮೊಗ್ಗು ಬಂದಿಲ್ಲ ನನ್ನ ಗಿಡದಲ್ಲಿ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಬೆಳವಣಿಗೆ ಆಗಿದೆ. ಯಾಕೆ ಬಂದಿಲ್ಲ? ನೀವು ಕಟಿಂಗ್ ಕೊಟ್ಟಿಲ್ಲ, ಬಂದಿಲ್ಲ. ಅದೇನೋ ಏನಾಗ್ತದೆ, ಇದು ಹೀಗೆ ಮುಂದುವರಿತಾ ಹೋದಾಗೆ ಬೆಳವಣಿಗೆ ಆಗೋದಿಲ್ಲ. ಈ ಥರ ಆಗ್ತದೆ. ಇಲ್ಲಿ ನೋಡಿ, ಇದು ನಾನು ಹಳೆಯ ಗಿಡ ಅಂತೇಳಿ ಹಾಗೆ ಸ್ವಲ್ಪ ಬಿಟ್ಕೊಂಡಿದ್ದೆ ಒಂದು ಹೆನೆನ. ಇದರಲ್ಲಿ ಏನೂ ಬಂದಿಲ್ಲ. ಯಾಕೆ ಬಂದಿಲ್ಲ? ಎಲೆ ಒಂದೇ ತುಂಬಿಕೊಂಡಿದೆ, ಇದು ಕಟಿಂಗ್ ಕೊಟ್ಟರೂ ಬಂದಿಲ್ಲ. ಹಾಗಿರ್ತದೆ ಒಂದು. ಈ ಥರ ಗಿಡಗಳನ್ನು ಮತ್ತೆ ಕಟಿಂಗ್ ಕೊಟ್ಟು ಪಾಟಿಂಗ್ ಮಾಡ್ಬೋದು. ಈ ಗಿಡ ಪಾಟಿಂಗ್ ಮಾಡೋಕ್ಕಿಂತ ಈ ಥರ ಹಳೆ ಗಿಡ ಇರುತ್ತಲ್ಲ, ಇದು ನೋಡಿ, ಈ ಥರ ಗಿಡಗಳನ್ನ ಪಾಟಿಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬೆಳವಣಿಗೆ ಬರ್ತದೆ. ನೀವು ಆದಷ್ಟು ಪ್ರಯತ್ನ ಪಡಿ. ಹಾಗೇನಾರ ಇದ್ದರೆ ನನ್ನ ವೀಡಿಯೋದಲ್ಲಿ ನಿಮಗೆ ಇಷ್ಟವಾದದ್ದು ಏನಾರ ಮಾಹಿತಿ ಇಷ್ಟ ಆಯಿತು ಅನ್ನೋದಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯೂಸ್ಫುಲ್ ವೀಡಿಯೋಸ್ ಇವೆಲ್ಲ. ಸ್ವಲ್ಪ ನಮ್ಗೆ ಗೊತ್ತಿರುತ್ತೆ, ಅಕ್ಕಪಕ್ಕ ಹೇಳಿರ್ತಾರೆ, ಗೊತ್ತಿರೋಲ್ಲ, ಮರ್ತೋಗಿರ್ತೇವೆ. ಹೇಗೆ ಮಾಡಬೇಕು ಅನ್ನೋದು ಒಂದು ಗೊತ್ತಿರೋಲ್ಲ. ಬೆಳವಣಿಗೆ ಮಾಡ್ಕೊಂಡು ಬಿಟ್ಟಿರ್ತೀವಿ, ಎಲ್ಲೋ ತಂದಿರ್ತೀವಿ. ಸುಮ್ಮನೆ ಯಾಕೆ, ಸ್ವಲ್ಪ ಜಾಗದಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ಬೆಳ್ಕೊಬೋದಲ್ಲ.
ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡಿರೋದು. ನೋಡಿ ನೀವೇ ನೋಡಿ ಎಷ್ಟು ಮೊಗ್ಗು ಹೇಗೆ ಬಂದಿದೆ. ಇಲ್ಲಿ ನೋಡಿ ತುದಿಗೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಹೂವು ನೋಡಿ ಎಷ್ಟಿದೆ ಹೂವು, ಸಾಕಲ್ವ ಇಷ್ಟು ಹೂವು. ಇದೇನೇ ಕಟಿಂಗು ಈಗ ನೋಡಿ, ಇದು ನನ್ನ ಹೊಸ ಗಿಡ, ಇದು ಹಾಗೆ ಕಟಿಂಗ್ ಕೊಟ್ಟಿದೆ. ಇದಕ್ಕೆ ಸ್ವಲ್ಪ ಜಾಗ ಕಡಿಮೆ ಆಗಿದ್ದಕ್ಕೆ ಇವಾಗ ಶುರು ಮಾಡ್ಕೊಂಡಿದೆ ಇದು ಹೂವು ಗಿಡ. ಇಲ್ಲಿ ನೋಡಿ ಅದು ಸಣ್ಣ ಅಷ್ಟರಲ್ಲೇ ಹೂ ಬಿಡೋಕೆ ನೋಡ್ತಾ ಇದೆ. ಇದು ಏನು ಗೊತ್ತಾ, ಇದು ನಾನು ಹಚ್ಚಿರೋ ಗಿಡ ಅಲ್ಲ. ಈ ಗಿಡ ಏನಿದೆ ನಾನು ಹಚ್ಚಿರೋ ಗಿಡ ಅಲ್ಲ, ಇದು ಬಳ್ಳಿ ಸಮೇತ ತಾನೇ ಮರಿ ಬೇರಿಂದ ಬಂದಿರೋ ಗಿಡ ಆಗಿತ್ತು. ಅದನ್ನೇ ಹಾಗೆ ಸದ್ಯ ಕಟಿಂಗ್ ಕೊಟ್ಟಿದ್ದೆ. ಈ ಗಿಡ ಯಾವಾಗ ಯೂಸ್ ಆಗ್ತದೆ ಅಂದರೆ ನನಗೆ ಇವಾಗೇನೋ ಮೊಗ್ಗು ಬಂದಿಲ್ಲ ಅಂತ ನಾನು ಬೇಜಾರಾಗಲ್ಲ. ಯಾಕಂದರೆ ಈ ಗಿಡದ ಹೂವೆಲ್ಲ ಮುಗಿದಾದ್ಮೇಲೆ ಬೇಸಿಗೆ ಟೈಮಲ್ಲಿ ಈ ಗಿಡ ನನಗೆ ಹೂ ಕೊಡ್ತದೆ. ಹಾಗಾಗಿ ಅದು ಹಾಗೆ ಬಿಟ್ಕೊಂಡಿದ್ದೀನಿ. ಪ್ರಯತ್ನ ಪಡಿ ಆದಷ್ಟು. ಎಂತ ಗೊತ್ತಾ, ಬೇರೆಲ್ಲ ಇದರಲ್ಲಿ ಮರಿಗಳು ಬರೋದು ಜಾಸ್ತಿ. ಆ ಥರದನ್ನ ಕಿತ್ತು ನೆಡೋದ್ರಿಂದ ತುಂಬ ಅನುಕೂಲ ಆಗ್ತದೆ. ನೋಡಿ ನಿಮ್ಮ ಅನುಕೂಲ, ನಾನು ಹೆಚ್ಚೇನು ಹೇಳಲ್ಲ. ಏನಿದೆ ಅನ್ನೋದನ್ನ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ. ನೀವು ನೋಡಿದ್ದೀರ ಅನ್ನೋದು ಖುಷಿ, ಒಂದು ಸಲ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಒಂದು ಕಮೆಂಟ್ ಕೊಡಿ. ನೀವು ಬೈದರೂ ಖುಷಿನೇ, ಹೊಗಳಿದ್ರು ಖುಷಿನೇ. ಹೇಗೆ ಇನ್ನೂ ಹೆಚ್ಚಿನದು ಏನಿದ್ರ ಬಗ್ಗೆ ಏನಾದರೂ ನಿಮಗೆ ಕೇಳೋದೇನಾರು ಇದ್ದರೆ ನನಗೆ ಹೇಳಿ. ನಾನು ಅದರ ಬಗ್ಗೆ ನೋಡಿ ಹೇಗೆ ಬಿದ್ದಿದೆ ಜೋತು. ಈ ಥರ ಆಗಬೇಕು ಹೂವು ಗಿಡ. ಹಿಂಗೆ ಬೆಳವಣಿಗೆ ಆದರೆ ಸ್ವಲ್ಪ ನಮಗೂ ಖುಷಿನೇ. ಹೂವು ಎಷ್ಟು, ನನಗಂತೂ ಟೈಮೇ ಸಾಕಾಗ್ತಾಯಿಲ್ಲ ಈಗ. ನನಗೂ ಸ್ವಲ್ಪ ಮಕ್ಕಳು ಬೇರೆ ಬೇಗ ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗೋ ಸಲುವಾಗಿ, ವ್ಯಾನ್ಗಳು ಬೇಗ ಬರೋ ಸಲುವಾಗಿ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ನನಗೂ. ನಾನು ಪ್ರಯತ್ನ ಪಡ್ತೀನಿ ಹೂವುಗಳ ಬಗ್ಗೆ ನೋಡೋಕ್ಕೆ. ನಿಮಗೇನಾರು ಇಂಥ ಗಿಡಗಳ ಬಗ್ಗೆ ಮಾಹಿತಿ ಏನಾರು ಬೇಕಿದ್ರೆ ನೋಡಿ. ಇಲ್ಲಿ ನೋಡಿ ನಮ್ಮ ಮನೆ ದೇವಿ ಗಿಡ ಹೇಗೆ ಬೆಳೆದಿದೆ. ಇದು ಇನ್ನೇನು ಸ್ಟಾರ್ಟ್ ಆಗ್ತದೆ ಹೂವಾಗೋಕ್ಕೆ. ಅಲ್ಲಿ ನೋಡಿ ಯಾವ ರೀತಿ ಇದೆ. ನನ್ನ ಡೇರೆ ಗಿಡಗಳ ಬಗ್ಗೆ ನಿಮ್ಗೆ ಸುಮಾರಷ್ಟು ಸರಿ ಮಾಹಿತಿ ಕೊಟ್ಟಿದ್ದೀನಿ ನಾನು ಹೇಗೆ ಅನ್ನೋದ್ರ ಬಗ್ಗೆ. ನಿಮಗೆ ಈ ಥರದ್ದೇನಾದರೂ ವಿಡಿಯೋಗಳು ಬೇಕಾಗಿದ್ದರೆ, ನನಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕನ್ನೋದಾದರೆ ಒಮ್ಮೆ ನನಗೆ ಕಾಮೆಂಟ್ ಮೂಲಕ ಮೆಸೇಜ್ ಹಾಕಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ ನಂದಿಷ್ಟು ಸಣ್ಣದಾದ ಜಾಗ, ಅದಿಷ್ಟರಲ್ಲೇ ನಾನು ಬೆಳ್ಕೊಂಡಿದ್ದೀನಿ. ತುಳಸಿ ಇದೆ, ಡೇರೆ ಇದೆ, ಡೇರೆದಲ್ಲಿ ಸುಮಾರು ಬಣ್ಣ ಇದೆ, ಮತ್ತು ಇಷ್ಟಿದೆ. ಚೆಂಡು ಬಗ್ಗೆ ಹೇಳೋದೇ ಆಗಿಲ್ಲ. ನೋಡಿ ನಾನು ಯಾವ ರೀತಿ ಕಟ್ಟಿಂಗ್ ಕೊಟ್ಟಿದ್ದೆ, ಅದು ಹೆಂಗೆ ಬೆಳವಣಿಗೆ ಆಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಬೇಕು ಅನ್ನೋದಾದರೆ ನೋಡಿ, ನಾವು 1 ಇಂದ 3 4 ಕೊಂಬೆ ಬಂದಿದೆ ಕಟ್ಟಿಂಗ್ ಆಗಿದ್ದಕ್ಕೆ. ಇದ್ರ ಬಗ್ಗೆ ಬೇಕು ಅನ್ನೋದಾದರೆ ಹೇಳ್ತೀನಿ ನಾನು. ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.